ಗೊತ್ತಿಲ್ಲ ನಾನು ನೋಡಕ್ಕೆ ಬಂದಿದ್ದು ಅನ್ಸುತ್ತೆ ಬೇಕಲ್ಲ ಸೈಡ್ ನೋಡು ಹಿಂಗ್ ಸೈಡ್ ಎತ್ತಿಬೇಕು ಹಿಂಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಗ್ರಾನೈಟ್ ನೋಡೋಕೆ ಬಂದಿದ್ದೀವಿ, ನಾನು ಅಪ್ಪ ಎಲ್ಲ. ಸೊ ಬನ್ನಿ ಹಾಗೆ ಗ್ರಾನೈಟನ್ನು ಸ್ವಲ್ಪ ತೋರಿಸ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇಲ್ಲೇ ಉಪನಗರದಿಂದ ಆಚೆ ಸುಮಾರು ಗ್ರಾನೈಟ್ ಅಂಗಡಿಗಳಿದ್ದಾವೆ. ಸೊ ಅಲ್ಲೇ ಹೋಗಿದ್ವಿ ನೋಡ್ಕೊಂಬರೋಣ ಅಂತ. ನೋಡಿ ಈ ರೀತಿ ಫುಲ್ ಪ್ಲೇನ್ ಇತ್ತು ಅಥವಾ ವೈಟ್ ಜಾಸ್ತಿ ಇತ್ತು ಅಂದರೆ ರೇಟ್ ಜಾಸ್ತಿ ಇರುತ್ತೆ. ಮಧ್ಯ ಬ್ಲ್ಯಾಕ್ ಸ್ಪಾಟ್ಸ್ ಜಾಸ್ತಿ ಇತ್ತು ಅಂದರೆ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಏನಿದೆ ಇದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಸೊ ಆದಷ್ಟು ನೀವು ಚೂಸ್ ಮಾಡಬೇಕಾದ್ರೆ ಲೈಟ್ ಕಲರ್ಸ್ ಗ್ರಾನೈಟನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಡಾರ್ಕ್ ಕಲರ್ ಗ್ರಾನೈಟನ್ನು ಚೂಸ್ ಮಾಡಿದ್ರೆ ಮನೆ ಗಬ್ಬೆದೋಗುತ್ತೆ, ಒಂಚೂರು ಕಸ ಬಿದ್ದರೂ ಕೂಡ ಕಾಣಿಸುತ್ತೆ. ನೋಡಿ ಇದರಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಇದ್ರ ಪ್ರೈಸ್ ಏನಿರುತ್ತೆ ಇದು ಕಡಿಮೆ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಲೈಕ್ 150 145 ಆ ರೇಂಜಲ್ಲಿ ಇರುತ್ತೆ. ನೋಡಿ ಇದು ಅರೌಂಡ್ 200 ರೂಪಾಯಿ ರೇಂಜಲ್ಲಿತ್ತು. ಸೊ ನಾವು ಸುಮಾರು ಗ್ರಾನೈಟನ್ನು ನೋಡಿದ್ವಿ, ಸುಮಾರು ಅಂಗಡಿಗಳಿಗೆ. ನಾವು ಸಂತೋಷಣ್ಣನ ಮನೆದ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸುನಿ ಟೈಲ್ಸ್ ಗೊತ್ತಾಯ್ತು, ಹೇಳಿದ್ರು ಟೈಲ್ಸ್ ಅಂತ, ಸಕ್ಕತ್ತಾಗಿ ಕಾಣುತ್ತೆ. ಥಿಕ್ನೆಸ್ ದಪ್ಪ ಬರುತ್ತಾ ಸಣ್ಣ ಬರುತ್ತಾ? ಓಕೆ, ಇಷ್ಟುದ ಬರುತ್ತೆ. ಸೇಮ್ ಆಲ್ಮೋಸ್ಟ್ ಗ್ರಾನೈಟ್ ಅಷ್ಟೇ ಬರುತ್ತೆ, ಅದನ್ನು ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಹಾಂ, ಇದು 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 ಯಾವುದು? ಅದೂ ಹಾಕ್ಸವನೆ ಅವನು, ಇದೂ ಹಾಕ್ಸವನೆ, ಎರಡು ಅವನು. ಹಾಂ ಬಂದೆ ರೆಡಿ. ಗ್ರಾನೈಟ್ ಪ್ರೈಸನ್ನು ಜಾಸ್ತಿ ಹೇಳ್ತಾರೆ, ನೀವು ನೋಡಿ ಡಿಸ್ಕೌಂಟ್ ಮಾಡಿ ಬಾರ್ಗೇನಿಂಗ್ ಮಾಡಿ. ಹಾಗೆ ಸ್ನೇಹಿತರೆ, ಇಲ್ಲೇನು ನೋಡ್ತಿದ್ದೀರಾ ಇದೆಲ್ಲ ಬಂದು ವರ್ಟಿಫೈಡ್ ಟೈಲ್ಸು. ಗ್ರಾನೈಟ್ಗಿನ್ನ ಸ್ವಲ್ಪ ಸೈಜ್ ಕಡಿಮೆ ಇರುತ್ತೆ. ಬಟ್ ಏನಪ್ಪ ಅಂದರೆ ನೀವು ಏಲಕ್ಕಿ ಏನಾದರೂ ಇಟ್ಟು ಕುಟ್ತೀನಿ ಅದ್ರ ಮೇಲೆ ಅಂದರೆ ಒಡೆದೋಗುತ್ತೆ. ಸೊ ಹಾಗಾಗಿ ಗ್ರಾನೈಟ್ ಅಷ್ಟು ಕ್ವಾಲಿಟಿ ಬರೋದಿಲ್ಲ. ಬಟ್ ಗ್ಲಾಸಿ ಟೆಕ್ಸ್ಚರ್ ಏನಿದೆ ಅದಂತೂ ಸೂಪರಾಗಿರುತ್ತೆ. ಸೊ ಫೈನಲಿ ಈಗ ನೋಡಿ ಸೆಲೆಕ್ಷನ್ಸ್ ಆಯಿತು. ಬನ್ನಿ ಈಗ ಮನೆ ಹತ್ರ ಹೋಗ್ಬಿಟ್ಟು ಒಂದು ರೌಂಡು ಹಾಗೆ ಮನೆಗೆ ಹೊರಡಬೇಕು. ಸೊ ಇನ್ನೇನು ಹುಡುಗರು ಬರೋ ಅಂಥ ಟೈಮ್ ಆಗಿದೆ. ಸೊ ಹಾಗಾಗಿ ಹೊರಟ್ಬಿಡ್ತೀವಿ ಮನೆ ಹತ್ರ, ಬಿಲ್ಡಿಂಗ್ ಹತ್ರ ಹೋಗಬೇಕು ಅನ್ಸತಿ. ಸೊ ಈಗ ಬಿಲ್ಡಿಂಗ್ ಆಲ್ಮೋಸ್ಟ್ ಒಂದು 60% ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಮೇನ್ ರೋಡ್ಗೆ ಸೆಕೆಂಡ್ ಸೈಟು. ಇನ್ ಕೇಸ್ ಯಾರಿಗಾದರೂ ರೆಂಟಿಗೆ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಬಂದು ಕೇಳ್ಬೋದು. ಕಮರ್ಷಿಯಲ್ ಪ್ರಾಪರ್ಟಿ ರೆಂಟಿಗಿದೆ. ಬನ್ನಿ ಮನೇಲಿ ಹುಡುಗರು ಏನು ಮಾಡ್ತಿದ್ದಾರೆ ನೋಡೋಣ. ಅಳಿಯ ಕುಚೇಲ ತೋರಿಸು. ಓ ಅದು ಮಧ್ಯಕ್ಕೆ ಹಾಕಲ್ವಾ? ಕಲರಿಂಗ್ ಹಾಕಂಗಿಲ್ವಾ? ಗೊತ್ತಿಲ್ಲ, ಇಲ್ಲಿ ನೋಡ್ಕೊಂಡು ಮಾಡಬೇಕು. ಅಲ್ಲಿ ನೋಡಿಕೊಂಡು. ಸೊ ಅದನ್ನೇ ಡಿಟ್ಟೋ ಮಾಡ್ತೀಯ. ಮಾಡು ಮಾಡು ಮಾಡು. ನಮ್ದಕ್ಕೆ ಬೇಟಾಗೆ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಮೌಂಟೇನ್. ಕೊಡ್ಬೇಡ ಕುಶಲ್, ಅವನಿಗೆ ವೇಸ್ಟ್ ಮಾಡ್ತಾನೆ. ಕುಶಾಣ ಗೊತ್ತಾನೆ ಏನು ಮಾಡ್ಬಿಡ್ತೀಯಾ? ಮತ್ತೆ ಅದನ್ನೆಲ್ಲ ಬ್ಲ್ಯಾಕ್ ಇರೋದು ಬ್ರೌನ್ ಮಾಡಿ ಕೊಡ್ತೀನಿ. ನಾನು ಆಮೇಲೆ ಪಟ ಅಂತ ಕೊಟ್ಟಾಕ್ಬಿಡ್ತೀನಿ ನಿಂಗೆ. ಆಯ್ತು, ನಾನು ಫಿಶ್ ಬಾಯ್ ಒಳಗಡೆ ಹಾಕ್ಬಿಡ್ತೀನಿ. ಫಿಶ್ ಬಾಯ್ ಒಳಗಡೆ ನೀನು ಪ್ಲಾಂಟ್. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡೋಣ ನೋಡ್ಬೋದು ಅಲ್ವಾ ಕಡ್ಡಿ. ಸೊ ಈಗ ಮನೇಲಿ ಅಪ್ಪ ಮತ್ತು ಸುನಿಮಾ ಇಬ್ಬರು ಚಪ್ಪಲ್ ಸ್ಟ್ಯಾಂಡನ್ನು ಫಿಕ್ಸ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಇಲ್ಲಿ ಒಂದು 2 ಕಡೆ ಡ್ರಿಲ್ ಮಾಡಿ ಇಟ್ಕೊಂಡಿದ್ದಾರೆ, ಪ್ಲೇಸನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ. ಆನಂತರ ಈಗ ನೆಕ್ಸ್ಟ್ ಶುರು ಮಾಡ್ತಾರೆ. ಇದನ್ನು ಇಟ್ಬಿಟ್ಟಲ್ವಾ ಸುನಿ ಫಿಕ್ಸ್ ಮಾಡೋದು? ಹಾಂ ನೋಡಿ ಸುನಿ, ಏನು ನೋಡಿ ಕೆಳಗೆ ಆಯ್ತು ಕರೆಕ್ಟ್ ಅಲ್ಲ? ಇದು ಸ್ವಲ್ಪ ಮೇಲೆ ಹೊಡೆದು ಬಿಡಿ, ಇಲ್ಲಿ ಇಟ್ಟೆ ಮೇಲೆ ನೋಡಿ. ಪ್ಲಾಸ್ಟಿಕ್ ಸ್ಟೂಲು ಮೆಟ್ಲ ಮೇಲೆ ಇದೆಯಲ್ಲ.
ಅಲ್ಲ ಚಿನ್ನ? ಏನಿಲ್ವಾ? ನೀವಪ್ಪ ಉದ್ದಾನಾ? ಇಲ್ಲಿ ಸುನಿಮಾ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಟ್ಟನ್ನು ಹಾಕಿ ಈ ರೀತಿ ಸ್ಕ್ರೂನ ಟೈಟ್ ಮಾಡಿಸಿದ್ದಾರೆ. ಸೊ ಆರಾಮ್ಸೆ ನೀವು ಇಲ್ಲಿ 4 ಜೊತೆ ಚಪ್ಪಲ್ಸನ್ನು ಇಟ್ಕೋಬಹುದು, 3 ಜೊತೆ ಶೂಸನ್ನು ಇಟ್ಕೋಬಹುದು ಒಂದು ರ್ಯಾಕಲ್ಲಿ. ನೋಡಿ ಏನು ಲೀಚಿ? ಸಚಿತ್ ಎಲ್ಲ ಚಪ್ಪಲ್ನ ತಂದು ಜೋಡಿಸ್ಬಿಡ್ಬೇಕು ಮಗನೇ. ಶೂಸ್ಗಳು ಇಡ್ತೀನಿ. ಮೇನ್ ಚಪ್ಪಲ್ನ ಅಲ್ಲೇ ಹಾಕೋಬಹುದು. ಒಂದೊಂದ್ ಜೊತೆ ಈಚೆ ಮಾಡಿಕೊಂಡು ಎಲ್ಲಾನು ಯಾಕೆ ಎಲ್ಲ ಮಾಡ್ತೀರಾ? ಸ್ಕೂಲ್ ಶೂಸ್ ಅಲ್ಲೇ ನಾನೊಂದು ಫಿಟ್ಟಿಂಗ್ ಮಾಡ್ಲಾ? ಇದನ್ನ ಬಿಚ್ಕೊಂಡು ಹೋಗ್ಬೋದಲ್ವಾ ರೆಡಿ? ಈಗ ಬಿಗಿ ಬರ್ತಿರ್ಲಿ, ಅಲ್ಲಿ ಮೇಲ್ ಕೆತ್ತಿದ್ರೆ ಬಿಗಿ ಇರಲ್ಲ. ಚಿನ್ನ ಆ ಕಮ್ಮಿ ಮೇಲೆ ಕೂತ್ಕೋತಾರೆ. ಸಚಿತ್ ಬೇಡ ಕಣಪ್ಪ, ಹಂಗೆಲ್ಲ ಮಾಡ್ಬೇಡ. ಎಷ್ಟು ಜೊತೆ ಇಡ್ಬೋದು ಒಂದೊಂದ್ರಲ್ಲಿ? 3ನಾ 4ಆ? 4ಆ? 4 1 4 4 2 8 4 4 16 4 5 20 20 ಜೊತೆ. ಈಗ ಮೇನ್ ಆಗಿ ಒಂದ ಕೀ ಒಂತ ಮಡಿಗೆ, ಒಂತ ಕೀ ಬೇರೆ ಕಡೆ ಮಡಿಗೆ, ಇದ್ರ ಕೀ ಬಂಚು ಮಡಿಗೆ. ಓಕೆ. ಸಾಕು. ಹಾಗೆ ರೆಂಟ್ ಇಸ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿ ಈ ಹಸುಗೆ 5 ಕಾಲಿರುವಂಥ ಹಸು, 6 ಕೊಂಬಿರುವಂತಹ ಕುರಿಯನ್ನು ನಾನು ರೋಡಲ್ಲಿ ಹಾಗೆ ನೋಡಿದೆ. ಮೇಕೆ ನೀವು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ನೋಡಿ ಇಲ್ಲಿ ಮೇಲ್ಗಡೆ 2 ಕೆಳಗಡೆ 2 ಒಟ್ಟು 6 ಕೊಂಬಿದೆ ಇದಕ್ಕೆ, ಆಯಿತಾ. ಈ ಹಸುಗೆ ಈ ತಲೆ ಹತ್ರ ಕತ್ತಿನ ಭಾಗದಲ್ಲಿ ಒಂದು ಎಕ್ಸ್ಟ್ರಾ ಕಾಲಿದೆ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಆಗಲೇ ಸಚ್ಚು ಮಣ್ಣು ಕಲಿಸ್ತಾ ಕೂತಿದ್ದ. ಶಿವನ ಜಡೆ ಚಂದ್ರ, ಚಂದ್ರ ಜಡೆ ಆವು ಮಾಡ್ತಾ ಇದೆಯಾ? ಎಲ್ಲ ತೋರಿಸು. ಮಣ್ಣೆಲ್ಲ ಗಲೀಜ್ ಮಾಡಬೇಡ, ಗೊತ್ತಾಯ್ತಾ? ಇದನ್ನ ಇವಾಗ 1 ಅವರ್ ಇಲ್ಲೇ ಇರಬೇಕು, ಆಮೇಲೆ ಡ್ರೈ ಆಗುತ್ತೆ. ಆಮೇಲೆ ಡ್ರೈ ಆಗಿ ಎತ್ಕೊಂಡು ಹೋಗ್ಬೇಕಾ? ಇಲ್ಲಿ ಡ್ರೈ ಆಗಬೇಕಾದ್ರೆ ಎಲ್ಲ ಹಿಂಗೆ ಹಾಕಬೇಕು, ಇಲ್ಲಾಂದರೆ ಮುರಿದೋಗುತ್ತೆ. ಇಲ್ಲಿ ಇದಾಗಲೇ ಮುರಿದೋಗ್ತೈತೆ. ಸೂಪರ್. ಹಾಂ ಮಾಡಿ ತೋರಿಸ್ತೀನಿ. ಇದು ಹಾವಾ? ಹೆಂಗೆ ಮಾಡಲಿ? ಹೆಂಗೆ ಮಾಡ್ತೀಯಾ? ಹಿಂಗೆ ಎತ್ತಬೇಕಲ್ವಾ ಸಡೆ? ಇಲ್ಲಿ ನೋಡು, ಹಿಂಗೆ ಸಡೆ ಎತ್ತಿರ್ಬೇಕು ಹಾವು ಹಿಂಗೆ. ಓಕೆ. ಇವಾಗ ಮಸಲ್ಸ್ ಮಾಡ್ತೀಯ ಈಗ? ಶಿವನ್ಗೆ ಮಸಲ್ಸ್ ಎಲ್ಲ ಇದೆಯಾ? ಇರುತ್ತೆ ಮಾಮ್. ಇರುತ್ತಾ? ಇಲ್ಲಿ ಒಂದು 6 ಪ್ಯಾಕ್. ಒಂದು 6 ಪ್ಯಾಕ್. ಸರಿ, ನೀನು ಮಾಡಿಬಿಟ್ಟು ಬಾ, ನಾನು ಒಂಚೂರು ಕೆಲಸ ಐತೆ. 6 ಪ್ಯಾಕ್. ಮಧ್ಯ ವ್ಲಾಗನ್ನು ಮಾಡಲಿಕ್ಕಾಗಲಿಲ್ಲ. ಸೊ ದಟ್ ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಟ್ ಆಫ್ ವರ್ಕ್ ಪ್ರೆಷರ್, ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗ್ತಿತ್ತು. ಹಾಗಾಗಿ ಸುನಿಮಾ ನಡಿ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಕರ್ಕೊಂಡೋದ್ರು. ಸೊ ಇಲ್ಲಿ ಸತ್ಕಾರ್ ಐಸ್ ಕ್ರೀಮು ಒನ್ ಆಫ್ ಅವರ್ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ನಾವು ಬಂದಿದ್ದೀವಿ ಸತ್ಕಾರ್ ಐಸ್ ಕ್ರೀಮ್ಗೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಸರಿ ಸಚಿ, ಚೆನ್ನಾಗಿದೆಯಾ? ದೀಕ್ಷಮ್ಮ ಚೆನ್ನಾಗಿದೆಯಾ? ಇದರ
ಈ ಐಸ್ ಕ್ರೀಮ್ಗೆ ಒಂದು ಸ್ಪೆಷಾಲಿಟಿ ಇದೆ, ಹಾಗೆ ಒಂದು ಹಿಸ್ಟ್ರಿ ಇದೆ. ಈ ಹಿಸ್ಟ್ರಿಗೆ ನಾವು ಮದುವೆಗಿಂತ ಮೊದಲು ಅಂದರೆ 16 ವರ್ಷಕ್ಕಿಂತ ಹಿಂದಿನ ಹಿಸ್ಟ್ರಿ ಇದೆ. ಇದಕ್ಕೆ ಮೋರ್ ದೆನ್ 16 ಇಯರ್ಸ್ ಇದಕ್ಕಿಂತ ಜಾಸ್ತಿ ಹಿಸ್ಟ್ರಿ ಇದೆ. ಏನು ಹಿಸ್ಟ್ರಿ ಅಂತ ಕೇಳಿದ್ರೆ, ಈವನ್ ನಾನು ಅನುಪಮನ ಮದುವೆ ಆಗೋದಕ್ಕಿಂತ ಮೊದಲು ಈ ಒಂದು ಐಸ್ ಕ್ರೀಮ್ನ ಫಸ್ಟ್ ಟೈಮ್ ಅನುಪಮನಿಗೆ ಮತ್ತು ಅವಳ ಫ್ರೆಂಡು ಕರ್ಕೊಂಡು ಬಂದು ಐಸ್ ಕ್ರೀಮ್ ಕೊಡಿಸಿದ್ದೆ. ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ಮದುವೆಗೆ ಮುಂಚೆನೇ ಹುಡುಗಿ ಜೊತೆ ಓಡಾಡೋದು ಅದೆಲ್ಲ ಭಾಳ ರೆಸ್ಟ್ರಿಕ್ಟೆಡ್ಡು. ಬಟ್ ಆದರೂ ಕೂಡ ನಾನು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೆ, ಅದು ಹೇಳಿ. ಏನೋ ಬಂದಿದ್ದು ಗೊತ್ತಿಲ್ಲ, ನನ್ನನ್ನು ನೋಡೋಕ್ಕೆ ಬಂದಿದ್ದು ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ಏನಂದರೆ ನಾವು ಮದುವೆಗಿಂತ ಮೊದಲೇ ನಮ್ಮ ಫ್ಯೂಚರ್ ಪ್ಲ್ಯಾನ್ ನಾವು ಮಾಡಿದ್ದು. ಎಸ್ ಅಫ್ಕೋರ್ಸ್. ಅನುಪಮನ್ನ ನಾನು ಆ್ಯಕ್ಚುಲಿ MBA ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ MBAಗೆ ಓದಿಸ್ಬೇಕು ಅಂದ್ಬಿಟ್ಟು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅನುಪಮ ಜೊತೆ ಮಾತಾಡಿ ಅವಳು ಅವ್ಳ ಫ್ರೆಂಡ್ ಇಬ್ಬರು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಅವಾಗಲೇ ಮೋಸ್ಟ್ ಪ್ರಾಬ್ಲಿ 1,500,000 ಏನೋ ಫೀಸು ನಾನೇ ಎಕ್ಸಾಮಿನೇಷನ್ಗೆ ನಾನೇ ಕಟ್ಟಿದ್ದೆ. ನೀವು ಕಟ್ಟಿದ್ರಿ, ನನ್ನ ಹತ್ರ ಇಸ್ಕೊಂಡಿದ್ರಿ ಜಿಪ್ಣ. ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಆವಾಗ ಕರ್ಕೊಂಡು ಬಂದು ಒಂದು ಫೇಮಸ್ ಐಸ್ ಕ್ರೀಮ್ ಇದೆ ಅನ್ನೋ ಇಲ್ಲಿ. ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನಾನು ತಿಂತಿದ್ದಂಥ ಐಸ್ ಕ್ರೀಮು. ನನ್ನ ಫ್ರೆಂಡ್ ಒಬ್ಬ ಸಂತೋಷ್ ಅಂತ ಇದ್ದ, ಮಿಸ್ ಮಾಡ್ಕೋತೀವಿ ಯಾವಾಗಲೂ, ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವನ್ನ. ಅವನು ತುಂಬ ಯಾವಾಗಲೂ ನಾನು ಕೊಡಿಸ್ತಿದ್ದಂಥ ಐಸ್ ಕ್ರೀಮು ಇದು ಸತ್ಕಾರ ಐಸ್ ಕ್ರೀಮ್ ಅಂತ. ಸೊ ಇವತ್ತು ನಾನು ಇಷ್ಟುದ್ದ ಇದ್ದಾಗ ತಿಂತಿದ್ದಂಥ ಐಸ್ ಕ್ರೀಮ್ನ ನನ್ನ ಮಗ ತಿಂತಾಳೆ, ನನ್ನ ಹೆಂಡತಿ ತಿಂತಾವಳೆ. ಅದರಲ್ಲೂ ಈ ಗಟ್ ಬಟ್ ಬಿಗ್. ನಾವು ಮದುವೆ ಆದಾಗ ಐ ಥಿಂಕ್ 20 ರೂಪೀಸ್ ಅನ್ಸುತ್ತೆ. 18 ರೂಪೀಸು 20 ರೂಪೀಸ್ ಇತ್ತು. ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 75 ರೂಪೀಸ್ 80 ರೂಪೀಸ್ ಆಗಿಬಿಟ್ಟಿದೆ. 100 ಆಗಿರ್ಬೋದು, ಇಲ್ಲ 75-80 ಆಗಿರಬೇಕು ಆಗಿದೆ. ಈ ಮಟ್ಟಕ್ಕೆ ತಂದಿದ್ದೀವಿ ಈ ಐಸ್ ಕ್ರೀಮ್ನ. ನಾವು ತಿನ್ಬೇಕಾದ್ರೆ ಚಿಕ್ಕ ಅಂಗಡಿ ಇತ್ತು, ನಮ್ಮ ವ್ಲಾಗ್ಗಳಲ್ಲಿ ನೋಡಿರ್ಬೋದು ಅಂಗಡಿನ. ಇದರಲ್ಲಿ 2 ಅಂಗಡಿ ಇದೆ, ಇವಾಗ ಅಣ್ಣ ತಮ್ಮದಿದ್ದು. ತುಂಬ ಅಂಗಡಿಗಳಿದ್ದಾವೆ. ಅಲ್ಲಿ BDA ಕಾಂಪ್ಲೆಕ್ಸ್ ಹತ್ರ ಒಂದು ಅಂಗಡಿ ಇದೆ, ಮತ್ತು RV ಕಾಲೇಜ್ ಹತ್ರ ಇದೆ. ಹೋಯ್ತು ದೀಕ್ಷಾ ಫೋಟೋ ಹೊಡಿಬೇಕು. ನೋಡಿ, ವಿತೌಟ್ ಮೇಕಪ್ ನನ್ನ ಸ್ಕಿನ್ ಹೇಗಿದೆ ಅಂತ. ಸೊ ಈ ಸಿಪ್ಪು ಕೂಡ ಹಳೆ ಇತಿಹಾಸ ಇದೆ. ಮದುವೆಗಿಂತ ಮೊದಲೇ ಕೊಟ್ಟಂಥ ಸಿಪ್ಪಿದು ಇದೆ. ಆದರೆ ಇವಳು ಫ್ರೆಂಡ್ ಇದ್ದಲ್ಲ, ಅವಳು ಬೇಜಾರು ಮಾಡ್ಕೊಂತಾಳು ಅಂತ. ಯಾಕೆ ನಂತರ ಇಲ್ಲಿಂದ ನಾವು ಹೊರಟ್ವಿ. ಸೊ ಇದು ಬಂದು ಯೂನಿಲೈಟ್ ಶೋರೂಮ್ ಪಕ್ಕದಲ್ಲಿ ನಮ್ಮ ಮನೆ ಇರೋವಂಥದ್ದು. ಇಲ್ಲಿ ಅರೌಂಡ್ 2 ಬಿಲ್ಡಿಂಗ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಚ್ಚು, ದೀಕ್ಷಾ, ನಾನು, ಸುನಿಮಾ ಎಲ್ಲ ಹೊರಟ್ವಿ. ಯೂಶ್ವಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂಥೇಳಿ ಕರ್ಕೊಂಡೋದ್ರು. ಅಲ್ಲಿಂದ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು. ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಗೋಬಿ ತೊಗೊಂಡು ಬಂದಿದ್ದಾಳೆ. ಸೊ ಅವಳು ಗೋಬಿ ತಿನ್ನಬೇಕಂತೆ. ಸ್ವಲ್ಪ ಗೋಬಿ ಎಲ್ಲ ತಿಂದು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ರೈಲ್ವೆ ಸ್ಟೇಷನಲ್ಲಿ ಬಂದರೆ ಒಂಥರ ರಿಲೀಫ್ ಆಗುತ್ತೆ ಇತ್ತೀಚೆಗೆ. ಸೊ ಮೂನ್ ತೋರಿಸ್ತೀನಿ ರೀ. ಆ್ಯಕ್ಚುಲಿ ಯೂಶ್ವಲಿ ನಾನು ಸುನಿಮಾ ಬಂದಿಲ್ಲೇ ಕೂತ್ಕೊಳ್ಳೋದು, ನಮ್ಮ ಸೀಟ್ ಇದು. ಪಾಪ ಅವ್ರು ಕೂತವ್ರು, ನಡೀರಿ. ನಾನು ಲೂಸ್ ಥರ ಆಡಿರೋದು, ನೀನು ಲೂಸ್ ಥರ ಆಡಿರೋದು. ಈಗ ಇದ್ರಲ್ಲಿ ಕೂತ್ಕೊಳ್ಳೋಣ, ಇನ್ನೇನು ಮಾಡೋಕ್ಕೆ. ದೀಕ್ಷಿತಂದೊಂದು ಸೀಟ್ ತೋರಿಸ್ತು. ದೀಕ್ಷಿತನೊಂದು ಸೀಟ್ ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.